ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಗಾರ್ಲಿಕ್ ರೋಟಿ ಮಾಡೋಣ. ಈಗ ನಾನು 3 ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಇದನ್ನು ಒರಳ್ಕಲ್ಲಲ್ಲಿ ನೋಡಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಸೇರಿಸ್ಕೊಳ್ಳೋಣ. ಇದು ಪೂರ್ತಿ ಜಜ್ಕೊಂಡಾದ್ಮೇಲೆ ಬೆಣ್ಣೆ ಹಾಕೋಣ. ನಾನು ಬೆಣ್ಣೆನ ಸ್ವಲ್ಪ ಕರಗಿಸ್ಬಿಟ್ಟು ಹಾಕಿದ್ದೀನಿ, ಇಲ್ಲಾಂದರೆ ಅದು ಕುಟ್ಟೋಕ್ಕೆ ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪ ಕರಗಿಸಿದ್ದೀನಿ. ಕರಗಿರೋ ಬೆಣ್ಣೆನ ಬೆಳ್ಳುಳ್ಳಿ ಜೊತೆ ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಬೆಣ್ಣೆ ಇದನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಒಂದು ಕೋಪಲ್ಲಿ ತೆಗೆದಿಟ್ಕೊಳ್ಳೋಣ. ಚಪಾತಿ ಹಿಟ್ಟು, ಮಾಮೂಲಿ ಗೋಧಿ ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಹಿಟ್ಟು ಥರ ಮೆದ್ಕೊಂಡಿದ್ದೆ. ಅದೇ ಚಪಾತಿ ಹಿಟ್ಟು ಥರ ಹಿಟ್ಟಿಗೆ ಈಗ ನಾವು ಈ ಬೆಳ್ಳುಳ್ಳಿ ಪೇಸ್ಟ್ನ ಅಪ್ಲೈ ಮಾಡಿ ರೋಟಿ ಥರ ಮಾಡ್ಕೊಳ್ಳೋಣ. ಬನ್ನಿ. ಈಗ ಚಪಾತಿ ಹಿಟ್ಟು ನೋಡಿ, ಮಾಮೂಲಿ ಚಪಾತಿ ಹಿಟ್ಟನ್ನೇ ನಾನು ಮೈದಾ ಏನೂ ಹಾಕಿಲ್ಲ, ಮಾಮೂಲಿ ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಬೆಣ್ಣೆ, ಗಾರ್ಲಿಕ್ ಮತ್ತು ಬಟರು ಎರಡು ಹಾಕಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಪುಡಿ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಂಡೋಣ. ಎರಡು ಕಡೆನೂ ಪುಡಿ ಹಾಕ್ಕೊಂಡು ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಚಪಾತಿ ಥರ ಲಟ್ಟಿಸಿದ್ದೀನಿ. ಇನ್ನು ಬಿಸಿ ತವ ಮೇಲೆ ಎರಡು ಕಡೆನೂ ಎಣ್ಣೆ ಹಾಕ್ಕೊಂಡು ಸುಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಡೈಜೆಷನ್ ಆಗುತ್ತೆ, ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಕಾದಿದೆ ತವ, ಇದ್ರ ಮೇಲೆ ಹಾಕೋಣ. ಎರಡು ಕಡೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಚಪಾತಿ ಗಾರ್ಲಿಕ್ ರೋಟಿ ಥರ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತವ ಮೇಲೆ.